ಯಜಮಾನ್ರಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ನಿ. ಅವ್ರಿಗೆ ಆಯ್ತು ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ಕೈಗಂತರೂ ಪಕ್ಕಾ ಆಯ್ತು. ಮಾರ್ನಿಂಗ್ ಐರವ್ಗ ಸ್ಕೂಲ್ ಬಿಟ್ಟು ಬರೋವಾಗ ಮಸ್ತ್ ಬಿಸಿಲು ಬಿದ್ದಿತ್ತು. ನಾ ಮತ್ತು ಅದಿರವ ಸನ್ಲೈಟ್ ನೋಡ್ಕೊಂತ ಅಲ್ಲೇ ನಿಂತು ಬಿಟ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಇನ್ ಲಂಡನ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಕೇಳಿಸ್ತಿರ್ಬೋದು, ನನ್ನ ವಾಯ್ಸ್ ಒಂದು ಸ್ವಲ್ಪ ಸರಿ ಇಲ್ಲ. ಒಂದು 15 ಡೇಸಿಂದ ನೆಗಡಿ ಹೋಗ್ತಾನೆ ಇಲ್ಲ. ಮಲ್ಕೊಂಡಾಗ ಫುಲ್ ಕೆಂಬರಾಗತ್ತೈತಿ ಮತ್ತು ಮೂಗ್ ಪ್ಯಾಕ್ ಆಗಾಕತ್ತೈತಿ. ನನ್ನ ಹಸ್ಬೆಂಡ್ಗೆ ಔಷಧ ತೊಗೊಂಬಾ ಅಂತಂದ್ರೆ ಅವ್ರೇನು ತೊಗೊಂಬಂದಾರ ಗೊತ್ತೈತಿ, ತೋರಿಸ್ತೇನೆ ತಡೀರಿ ನಿಮ್ಗೆ. ಅವ್ರ ಇದನ್ನ ತೊಗೊಂಬಂದಾರ. ಇದು ಇಷ್ಟು ಹೊಲಸೈತೆ ಹೇಳ್ತೇನಲ್ಲ ಇದ್ರದ್ದು ಟೇಸ್ಟ್. ಬಟ್ ಇದು ಒಂದ್ಸಲ ಕುಡಿದ್ರೆ ಫುಲ್ ಕಡಿಮೆ ಆಗಿತ್ತು ನನಗೆ. ಬಟ್ ಅವ್ರು ಹೇಳಿದ್ರು ಕಂಟಿನ್ಯೂ ಒಂದು 4-5 ಡೇಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಟೈಮ್ ಕುಡಿದ್ಬಾ ಅಂತ ಹೇಳಿ. ಬಟ್ ಟೇಸ್ಟ್ ಭಾಳ ಹೊಲಸೈತಿ. ಟ್ರೈ ಮಾಡ್ತೇನೆ ಕುಡಿಯಾಕ. ಫುಲ್ ಒಂದು ಗ್ಲಾಸ್ ನೀರು ಒಳಗೆ ಇದನ್ನ ಹಾಕಿ ಕುಡಿಬೇಕು. ಬಟ್ ಅದು ಫುಲ್ ಹೋಗಂಗೇನೆ ಇಲ್ಲ, ವಾಮಿಟ್ ಬಂದಂಗೆ ಆಗ್ತೈತಿ. ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಸ್ವಲ್ಪ ನೀರು ತಗೊಂಡು ನಾವು ಔಷಧ ಹೆಂಗೆ ಕುಡಿತೇವಲ್ಲ ಒಂದ ಬೂಚ್ನಾಗ, ಹಂಗೆ ಒಂದ ಗುಟಕ್ಕೊಳಗೆ ಕುಡಿಬೇಕಂತ ಅನ್ಕೊಂಡಿದ್ದೀನಿ. ಟ್ರೈ ಮಾಡೋಣ. ಇದೇನಂತ ನೋಡಾಕತ್ತೀರಿ, ಹನಿ, ಹೋಮ್ಮೇಡ್ ಹನಿ. ನೋಡಾಕ ಎಷ್ಟು ಚಂದ ಐತಲ್ಲ ಇದು, ಅಷ್ಟು ಹೊಲಸ ಟೇಸ್ಟ್ ಐತಿ ಅಪ್ಪ. ರೆಡಿ ಮಾಡ್ಕೊಂಡಿದ್ದೇನಿ. ಸ್ವಲ್ಪ ಮಾಡಕ್ ಹೋಗಿ ಒಂದು ಹಾಫ್ ಗ್ಲಾಸ್ ಆಯ್ತದ. ಭಾಳ ಕೆಟ್ಟ ಕಹಿ ಇರ್ತೈತಿ, ಬಟ್ ರಿಸಲ್ಟ್ ಮಾತ್ರ ಬೆಸ್ಟ್ ಇರ್ತೈತಿ. ಇಷ್ಟು ಪೇನ್ ಆಗಾಕತ್ತೈತಿ ಅಂದ್ರೆ ತಗೊಳಕಬೇಕ ಹೆಲ್ತ್ ಸಲುವಾಗಿ. ಚಲೋ ಐತೆ ಅಂತ ಅನ್ಕೊಂಡ್ರೆ ಚಲೋ, ಕೆಟ್ಟ ಐತೆ ಅಂತ ಅನ್ಕೊಂಡ್ರೆ ಭಾಳ ಕೆಟ್ಟ. ಚಲೋ ಐತಿ. ಇವತ್ತು ನಮ್ಮ ಹಸ್ಬೆಂಡ್ಗೆ ನಾನು ಊಟ ಪ್ಯಾಕ್ ಮಾಡಿ ಕೊಟ್ಟಿಲ್ಲ. ಅದಕ್ಕೆ ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಅಡಿಗೆ ಮಾಡ್ಕೊಂಡು ಅವ್ರ ಹಾಸ್ಪಿಟಲ್ ತೊಗೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಅವ್ರು ಒಂದು 2-3 ದಿವಸದಿಂದ ಪಲಾವ್ ಮಾಡಂತ ಕೇಳಾಕತ್ತಿದ್ರ. ಅವ್ರಿಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಪಲಾವ್ ಮಾಡ್ಕೊಂಡು ಅವ್ರ ಹಾಸ್ಪಿಟಲ್ಗೆ ತೊಗೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಬರೀ ಪಲಾವ್ ಮಾಡೋಣ. ಗೈಸ್, ಇಂಡಿಯಾನಾಗ ಭಾಳ ಥಂಡಿ ಸ್ಟಾರ್ಟ್ ಆಗೈತಿ ಅಂತ ನನ್ನ ತಂಗಿ ಹೇಳಾಕತ್ತಿದ್ಲ. ಸ್ಪೆಷಲಿ ನಮ್ಮ ಕರ್ನಾಟಕ ಒಳಗೆ ಎಲ್ಲ ಕಡೆ ಬರೀ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗೈತಿ. ಇಲ್ಲಿ ಅಂತರೂ ಐತಿ ಬಿಡ್ರಿ. ಬಟ್ ನೀವು ನಿಮ್ಮ ಹೆಲ್ತನ್ನ ಚಲೋ ನೋಡ್ಕೋರಿ, ಬಿಸಿ ನೀರು ಕುಡೀರಿ, ಮನೆ ಊಟ ಮಾಡ್ರಿ, ಹೊರಗಡೆದೇನು ತಿನ್ನಕ್ಕೆ ಹೋಗ್ಬೇಡ್ರಿ. ಸ್ಪೆಷಲಿ ಜಂಕ್ ಫುಡ್ ಅಂತೂ ಮುಟ್ಟಕ್ಕೆ ಹೋಗ್ಬೇಡ್ರಿ. ಏನು ತಿನ್ಬೇಕನ್ಸಿದ್ರು ಮನೆ ಒಳಗನ ಮಾಡ್ಕೊಂಡು ತಿನ್ನೋದು ಬರ್ರಿ. ಇಲ್ಲಿ ನಂದು ಪಲಾವ್ ಅಂತ ಮಸ್ತ್ ರೆಡಿ ಆಗೈತಿ, ಚಲೋ ಸ್ಮೆಲ್ ಬರಾಕತ್ತೈತಿ. ಗೈಸ್ ನೋಡ್ರಿ, ನಾ ಏನು ಮಾಡ್ಕೊಂಡಿದ್ದೀನಿ. ಗಡ್ಬಡಿ ಒಳಗೆ ಅಡುಗೆ ಮಾಡಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಟ್ನಿ. ಹೆಂಗಂತ ಕೇಳಕ್ಕೆ ಹೋಗ್ಬೇಡ್ರಿ. ನಾಷ್ಟಾಕಂತ ಹೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ನಿ. ಆದ್ರೆ ಅದ್ರ ಜೊತೆ ಟೀ ಕುಡಿಬೇಕಂತ ಅನ್ಸಿತ್ತು. ಟೀನ ಮಾರ್ನಿಂಗ್ ಮಾಡಿ ಇಟ್ಟಿದ್ನಿ ನಾನು. ಅದು ತಣ್ಣಗಾಗೈತೆ ಅಂತ ಹೇಳಿ ಮೈಕ್ರೋವೇವ್ನಾಗ ಬಿಸಿ ಮಾಡಾಕಿಟ್ನಿ. ಅಲ್ಲೇ ನೋಡ್ರಿ ಮಿಸ್ಟೇಕ್ ಆಗಿದ್ದು. ನಾನು ರೆಗ್ಯುಲರ್ ಆಗಿ ಟೀನ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಕುಡಿತೀನಿ. ಅದು ಕಪ್ ಐತಲ್ಲ, ಅದು ಮೈಕ್ರೋವೇವ್ದಲ್ಲ, ಅದು ನಾರ್ಮಲ್ ಕಪ್ ಐತಿ. ನನ್ನ ತಲೆ ಒಳಗೆ ಯಾವಾಗ ಅದು ಹೋಯ್ತು ಗೊತ್ತಿಲ್ಲ. ಮೈಕ್ರೋವೇವ್ನಾಗ ಇಟ್ಕೊಂಡು ಬಿಸಿ ಮಾಡಾಕತ್ನಿ. ಓಪನ್ ಮಾಡಿದ್ಮೇಲೆ ಕಪ್ ಹಿಡಿದ್ನಿ. ಕಪ್ಪು ಒಡಿಲಿಲ್ಲ ಪುಣ್ಯಕ್ಕೆ, ಆದ್ರೆ ನನ್ನ ಕೈ ಮಾತ್ರ ಭಾಳ ಕೆಟ್ಟ ಸುಟ್ಕೊಂಡಿ. ನನಗೊಂದು ತಲೆ ಹಿಕ್ಕೊಳಕ್ಕೆ ಬರವಾತ, ಕ್ಲಿಪ್ ಹಚ್ಕೊಳಕ್ಕೆ ಬರವಾತ, ಏನು ಮಾಡೋಕ್ಕೂ ಬರವಾತ. ಕೈಗೆಲ್ಲ ಫುಲ್ ಬಬಲ್ಸ್ ಬಂದ್ಬಿಟ್ಟೈತಿ. ಆದರೆ ಎಲ್ಲ ಒಂಥರ ಲೆಸನ್ ಅಲ್ಲ. ಇದು ಆಗಿದ್ದು ಆ್ಯಕ್ಚುಲಿ ನನಗೆ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಆದಾಗನ ಯಾಕೆ ಬುದ್ಧಿ ಬರಲಿಲ್ಲ ಗೊತ್ತಿಲ್ಲ, ಮರೆತು ಬಿಟ್ನಿ ನಾನು. ಸೊ ನೆಕ್ಸ್ಟ್ ಟೈಮ್ ನಾನು ಕೇರ್ಫುಲ್ ಆಗಿರ್ತೀನಿ. ಮತ್ತು ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿ ಕೇಳಿದ್ನಿ, ಏನು ಹಚ್ಕೊಲಿ, ಕೈಗೆ ಭಾಳ ಪೇನ್ ಆಗತ್ತೈತಿ ಅಂತ. ಅವ್ರು ಹೇಳಿದ್ರೆ ಅಲೋವೆರಾ ಜೆಲ್ ಹಚ್ಕೊ, ಒಂದು ಸ್ವಲ್ಪ ಕಡಿಮೆ ಅನಿಸ್ತೈತಂತ. ಸೊ ಅಲೋವೆರಾ ಜೆಲ್ ಹಚ್ಕೊನಿ, ಬಟ್ ಆದರೂ ಕಡಿಮೆ ಆಗಲಿಲ್ಲ. ಮತ್ತು ಉಲ್ಟಾ ನೀರು ಒಳಗೆ ಕೈ ಹಾಕೋದು ಮತ್ತು ಅಲೋವೆರಾ ಜೆಲ್ ಹಾಕೋದು ಇದನ್ನ ಮಾಡಿದ್ನಿ. ಇದು ಮಾಡ್ಕೊತನ ಟೈಮ್ ಆಯ್ತು. ನಂದು ಪಲಾವ್ ರೆಡಿ ಆಗೈತಿ. ಜಲ್ದಿ ಜಲ್ದಿ ಡಬ್ಬ ಒಳಗೆ ಹಾಕ್ಕೊಂಡು ಹೋಗ್ಬೇಕು. ಪುಳಿಯೋಗರೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ನಿ, ಬಟ್ ಟೈಮ್ ಆಗೈತೆ ಅಂತ ಹೇಳಿ ಅದನ್ನ ಬಾಕ್ಸ್ನಾಗ ಪ್ಯಾಕ್ ಮಾಡ್ಕೊಳತ್ತೀನಿ. ಅಲ್ಲೇ ಅವ್ರ ಜೊತೆನ ಊಟ ಮಾಡ್ಬೇಕಂತ. ಅವ್ರಿಗೆ ಮಸಾಲ ಮಜ್ಜಿಗೆ ಮಾಡಿದ್ನಿ. ಪಲಾವ್ ಜೊತೆ ಅವರಿಗೆ ಮಸಾಲ ಮಜ್ಜಿಗೆ ಇದ್ರೆ ಅವ್ರಿಗೆ ಭಾಳ
ಚಲೋ ಅನಿಸ್ತೈತಿ ಮತ್ತು ಟೇಸ್ಟು ಮಸ್ತ್ ಅನಿಸ್ತೈತಿ. ಅದಕ್ಕೆ ಅದನ್ನು ಪ್ಯಾಕ್ ಮಾಡ್ಕೊನಿ. ಹಂಗೂ ಹಿಂಗೂ ಕಷ್ಟಪಟ್ಟು ಬನ್ನಿ ಹಾಸ್ಪಿಟಲ್ಗೆ. ನಿಂತಾರ ನೋಡ್ರಿ ಅಲ್ಲಿ ಅಂತ. ಅವರಿಗೆ ಇವತ್ತು ಟೈಮ್ ಜಾಸ್ತಿ ಇರಲಿಲ್ಲ, ಜಸ್ಟ್ 15 ಮಿನಿಟ್ಸ್ ಅಷ್ಟೇ ಇತ್ತು. ಸೊ ಜಲ್ದಿ ಜಲ್ದಿ ಊಟ ಮಾಡಿದ್ವಿ ನಾವು. ಅವ್ರಿಗೆ ನಾ ತಿನ್ಸಿದ್ನಿ, ಬಟ್ ಅವರೇ ನನಗೆ ವಾಪಸ್ ತಿನ್ನಿಸ್ಲಿಲ್ಲ, ನಾನೇ ತಿಂದ್ಬಿಟ್ನಿ. ಅವ್ರ ಮಮ್ಮಿ ಜೊತೆ ಮಾತಾಡಕತ್ತಿದ್ರು, ಏನೋ ಡಿಸ್ಕಸ್ ಮಾಡತ್ತಿದ್ರ, ಸ್ವಲ್ಪ ಬ್ಯುಸಿ ಇದ್ರು. ಊಟ ಮಾಡಿದ್ವಿ, ಅಡುಗೆ ಮಸ್ತ್ ಆಗೈತೆ ಅಂತ ಹೇಳಿದ್ರು. ನನಗೆ ಭಾಳ ಖುಷಿ ಆಯ್ತು. ಇಬ್ರು ಕೂಡಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂದು ಅರ್ಧ ಟೈಮ್ ವಾಶ್ರೂಮ್ನಾಗನ ಹೋಯ್ತು. ಕೈ ಉರಿಯಾತೈತಿ ಅಂತ 20 ಸಲ ವಾಶ್ರೂಮ್ಗನ ಬರಾಕತ್ತಿದ್ನಿ. ಇಷ್ಟೆಲ್ಲ ಆಗೋ ಮಟ ಅದಿರೋ ಒಂದು ಟ್ಯಾಂಕ್ ಖಾಲಿ ಆಗಿಬಿಡ್ತು. ಇಲ್ಲೇ ಕುತ್ಕೊಂಡು ಫುಲ್ ಮಾಡಾಕತ್ತೇನಿ. ಸೊ ಗೈಸ್, ಇವತ್ತಿಂದು ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡಾಕತ್ತೇನಿ. ಮತ್ತೆ ಸಿಗೋನು ನಾಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ನಿಮ್ಮ ಜೊತೆ ಏನೋ ಇಂಟ್ರೆಸ್ಟಿಂಗ್ ಶೇರ್ ಮಾಡ್ಕೊಳಕಿದೇನಿ. ಸೊ ನಾಳಿದು ವಿಡಿಯೋ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಬಾಯ್ ಬಾಯ್. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ.